ಫಸ್ಟ್ ನಮ್ಮ ತಂದೆಯವರೆಲ್ಲ ರಿಚ್ ಆಗೇ ಇದ್ರು. ನೆಕ್ಸ್ಟ್ ನಾನು ಆಟೋ ಓಡಿಸ್ಕೊಂಡು ಬಂದು ಲೈಫ್ ಇಂದ ಸ್ಟಾರ್ಟ್ ಮಾಡಿದ್ದೀನಿ. Okay. ಈ ಮಿಷಿನ್ಸ್ ತಗೊಬೇಕು ಅಂತ ಅಂದ್ರೆ ನನ್ನ ಹತ್ರ ದುಡ್ಡಿಲ್ಲ ಅವಾಗ. ಆಕ್ಚುಲಿ ಆಟೋ ಓಡಿಸೋಗ ಅವನು ಒಬ್ರು ಫಾರಿನರ್ ಪರಿಚಯ ಆದ್ರು, ಪ್ಯಾರಿಸ್ನವರು. ಈ ಮಿಷಿನ್ಸ್ ಕಂಪ್ಲೀಟ್ಲಿ ದುಡ್ಡು ಅವ್ರದೇನೆ. ಇವಾಗ್ಲೂ ನಾವು ಮರೆಯಲ್ಲ, ಜೆರ್ಸಿ ಅಂತ ಅವ್ರ ಹೆಸರು. ಈಗಲೂ ಸಹ ಇಂಡಿಯಾಗೆ ಬಂದಾಗೆಲ್ಲ ನಾನು ಬಂದು ಮಾತಾಡ್ಸ್ಕೊ. ಈಗಲೂ ಪರಿಚಯ ಇದಾರಾ? ಈಗಲೂ ಪರಿಚಯ ಇದ್ದಾರೆ. ಅಲ್ಲಿಂದ ನಮ್ಮ SLV ಅನ್ನೋ ಬ್ರ್ಯಾಂಡ್ ಕ್ರಿಯೇಟ್ ಆಗಿದೆ. ಈ ಮಿಷಿನ್ಸ್ಗೆ 100% ನಿಮಗೆ ಲೋನ್ ಸಿಗುತ್ತೆ, ವಿತ್ ಸಬ್ಸಿಡಿನೂ ಸಹ ಸಿಗುತ್ತೆ. ನಿಮಗೆ ಡಬಲ್ ಲೈನ್ ಅಲ್ಲಿ 1 ಅವರ್ಗೆ ಏನಿಲ್ಲ ಅಂದ್ರೆ 3,000 ಪ್ರೊಡಕ್ಷನ್ಸ್ ಬರ್ತದೆ ಸರ್. ಕೃಷಿ ಚಟುವಟಿಕೆ ಇದು ರೈತನ ವಾಹಿನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ನಿಮ್ಮ ಒಂದು ಪರಿಚಯನ ನಮ್ಮ ವೀಕ್ಷಕರಿಗೆ ಮಾಡ್ಕೊಡ್ಬೋದು ಸರ್? ಓಕೆ ಸರ್. ಸರ್ ನನ್ನ ಹೆಸರು ವಾಸು ಅಂತ. ನಾವು ಮೂಲತಃ ಹಾಸನ ಕಡೆಯವರು. ಓಕೆ. ನಾವು ಈ ಮಿಷಿನ್ ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ನಾವು ಆಕ್ಚುಲಿ 22 ಇಯರ್ಸ್ ಇಂದ ಬ್ಯಾಕಲ್ಲೇ ಮಾಡಿರೋದು. ನಾವು 0 ಇಂದಾನೆ ಈ ಲೆವೆಲ್ ತನಕ ಬೆಳೆದಿದ್ದೀವಿ ಸರ್. ಓಕೆ. ಸೊ ಮೂಲ ಬಂದು ಹಾಸನದವರು. ಮೂಲ ಬಂದು ಹಾಸನ. ಸೊ ಬೆಂಗಳೂರು ಯಾವ ತರ ಬಂದ್ರಿ ಸರ್? ಸರ್ ಅಂದ್ರೆ ನಮ್ಮ ತಂದೆ ಅವರೆಲ್ಲ ಹಾಸನ, ನಮ್ಮ ತಂದೆ ತಾಯಿ ಎಲ್ಲ ಹಾಸನ. ನಾವು ಆಕ್ಚುಲಿ ಹುಟ್ಟಿದ್ದೆಲ್ಲ ಬ್ಯಾಂಗ್ಳೂರ್. ಹುಟ್ಟಿ ಬೆಳೆದಿ ಓದಿದೆಲ್ಲ ಇಲ್ಲೇ? ಹುಟ್ಟಿ ಬೆಳೆದಿಲ್ಲ ಇಲ್ಲೇನೆ. ಓಕೆ. ಮುಂಚೆ ಏನ್ ಮಾಡ್ತಾ ಇದ್ದೀರಿ ಸರ್ ನೀವು? ಸರ್ ಮುಂಚೆ ನಾವೆಲ್ಲ ನೇಕಾರರು. ಅಂದ್ರೆ ನಿಮ್ಮ ಫ್ಯಾಮಿಲಿ ನೇಕಾರ? ನಮ್ಮ ಫ್ಯಾಮಿಲಿ ಓವರ್ ಆಲ್ ಎಲ್ಲ ನೇಕಾರು, ನಾವೆಲ್ಲ ದೇವಂಗ ಎಲ್ಲ ಓವರ್ ಆಲ್ ನೇಕಾರು. ಓಕೆ. ಸೊ ಇದಕ್ಕಿಂತ ಈ ಪ್ರೊಫೆಷನ್ ಮುಂಚೆ ನೀವೇನಾದ್ರು ಬೇರೆ ಯಾವ್ದಾದ್ರು ಪ್ರೊಫೆಷನಲ್ ಇದ್ರ ಇದು ಈ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ, ಈ ಕಂಪ್ನಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ? ಸರ್ ಆಕ್ಚುಲಿ ನನ್ನ ಲೈಫ್ ಅಲ್ಲಿ ಫಸ್ಟ್ ನಮ್ಮ ತಂದೆಯವರೆಲ್ಲ ರಿಚ್ ಆಗೇ ಇದ್ರು. ಮಗ್ಗ ಎಲ್ಲ ನಮ್ದೆಲ್ಲ ನಡೀತಾ ಇತ್ತು. ಓಕೆ. ಬಟ್ ಅದು ಎಲ್ಲ ಒಂದು ಫೋಲ್ ಅಲ್ಲಿ ಇದಾಯ್ತು, ಸ್ಲೋ ಆಯ್ತು. ನೆಕ್ಸ್ಟ್ ನಾನು ಆಟೋ ಓಡಿಸ್ಕೊಂಡು ಬಂದು ಲೈಫ್ ಇಂದ ಸ್ಟಾರ್ಟ್ ಮಾಡಿದ್ದೀನಿ. ಓಕೆ. ಮುಂಚೆ ಆಟೋ ಓಡಿಸ್ತಾ ಇದ್ರಿ? ಓಕೆ. ಹೌದು, ಆಟೋ ಓಡಿಸ್ಕೊಂಡು ಲೈಫ್ ಇಂದ ಸ್ಟಾರ್ಟ್ ಮಾಡಿ 0 ಇಂದ ಬಂದಿದ್ವಿ. ಈ ಮಿಷಿನ್ಸ್ ತಗೊಬೇಕು ಅಂತ ಅಂದ್ರೆ ನನ್ನ ಹತ್ರ ದುಡ್ಡಿಲ್ಲ ಅವಾಗ. ಓಕೆ. ಆಕ್ಚುಲಿ ಆಟೋ ಓಡಿಸೋಗ ಅವನು ಒಬ್ರು ಫಾರಿನರ್ ಪರಿಚಯ ಆದ್ರು, ಪ್ಯಾರಿಸ್ನವರು. ಓಕೆ. ಈ ಮಿಷಿನ್ಸ್ ಕಂಪ್ಲೀಟ್ಲಿ ದುಡ್ಡು ಅವ್ರದೇನೆ. ಇವಾಗ್ಲೂ ನಾವು ಮರೆಯಲ್ಲ, ಜೆರ್ಸಿ ಅಂತ ಅವ್ರ ಹೆಸರು. ಸೊ ಇದು ಎಷ್ಟು ವರ್ಷದ ಹಿಂದೆ ಸರ್ ಇದು? ಸರ್ ಇದು ಆಕ್ಚುಲಿ 22 ಇಯರ್ಸ್ ಆಗಿದೆ ಸರ್. 22 ಇಯರ್ಸ್ ನೀವು ಇದು ಸ್ಟಾರ್ಟ್ ಮಾಡಿ 22 ಇಯರ್ಸ್ ಆಗಿದೆ? ಹೌದು. ಓಕೆ. 22 ಇಯರ್ಸ್ ಆಗಿದೆ. ಸೊ ಅವಾಗ ಎಷ್ಟು ಬಂಡವಾಳ ಅವ್ರ ಕಡೆ ನಿಮ್ಗೆ ಸಿಕ್ಕಿದೆ ಸರ್? ಸರ್ ಟೋಟಲಿ ಕಂಪ್ಲೀಟ್ಲಿ ಬಂಡವಾಳ ಅವ್ರದ್ದು ಸರ್. ₹1 ಬಂಡವಾಳ ನಮ್ದು ಸರ್. ಹೆಂಗೆ ಸರ್ ಇವಾಗ ಅನ್ನೋನ್ ಪರ್ಸನ್ಗೆ ₹1 ಕೊಡಬೇಕು ಅಂದ್ರೆ ನಾವು ಹಿಂದೆ ಮುಂದೆ ನೋಡ್ತೀವಿ. ಸೊ ಅವರು ಅವಾಗ 80,000 ಆ ಟೈಮಲ್ಲಿ 22 ಇಯರ್ಸ್ ಬ್ಯಾಕ್ ಅವಾಗೆ ಕೊಟ್ಟಿದ್ದಾರೆ ಅಂದ್ರೆ ನೀವು ಏನು ಅದಕ್ಕೆ ರೀಸನ್ ಏನು ಸರ್? ಸರ್ ರೀಸನ್ ಏನು ಅಂದ್ರೆ ನಾವು ಏನ್ ಹೇಳ್ತೀವಿ ಕರೆಕ್ಟ್ ಆಗಿ ನೇರವಾಗಿ ಹೇಳ್ತೀವಿ. ಅದು ಅವ್ರಿಗೂ ತುಂಬಾ ಇಷ್ಟಿದೆ. ಅದರಿಂದ ಅವರು ನಮ್ಗೆ ಕಂಪ್ಲೀಟ್ 80,000 rupees ಅವರ ಮಿಷಿನ್ಸ್ ಕೊಟ್ಟಿದ್ದಾರೆ ನಮ್ಗೆ. ಅಲ್ಲ ಅವತ್ತಿನ ದಿನ ರೇಟ್ ಅಷ್ಟೇ. ಅಲ್ಲ ನಿಮ್ಗವ್ರಿಗೂ ಪರಿಚಯ ಇಲ್ಲ? ಪರಿಚಯನೇ ಇಲ್ಲ. ಸ್ಟಾರ್ಟಿಂಗ್ ನಮ್ಗವ್ರಿಗೂ ಪರಿಚಯನೇ ಇಲ್ಲ. ಸೊ ನಿಮ್ಮ ಆಟೋದಲ್ಲಿ ಏನಾದ್ರು ಟ್ರಾವೆಲ್ ಮಾಡ್ಬೇಕಾದ್ರೆ ಟ್ರಾವೆಲಿಂಗ್ ಮಾಡುವಾಗ ಜಸ್ಟ್ ಮಾತಾಡಿದ್ರು, ಮಾತುಕತೆ ಆದಾಗ ಪರಿಚಯ ಆಗಿದೆ ಅಷ್ಟೇನೆ. ಓಕೆ. ಅವಾಗ ಈ ತರ ಮಾಡ್ಬೇಕು ಅಂತ ಒಬ್ರು ನನಗೆ ಮಾರ್ವಾಡೀಸ್ ಜಸ್ಟ್ ಅಡ್ವೈಸ್ ಕೊಟ್ರು, ಮಾಡು ನೀನ್ ಈ ತರ ಚೆನ್ನಾಗಿದೆ ಬಿಸ್ನೆಸ್ ಅಂತ. ಅವಾಗ ಸ್ಟಾರ್ಟ್ ಮಾಡಿದ್ ನಾನು ಇದನ್ನ. ನೀವು ಅವ್ರಿಗೆ ನಿಮ್ ಐಡಿಯಾ ಹೇಳಿದ್ರ ಈ ತರ ಐಡಿಯಾ ಹೇಳ್ದೆ, ನಾನು ಜಸ್ಟ್ ಮಾಡ್ಬೇಕು ಅಂತ ಇದೀನಿ, ಬಟ್ ಮಿಷಿನ್ಸ್ಗೆ ಬಂಡವಾಳ ಇಲ್ಲ ಅಂತ ಹೇಳ್ದೆ. ನಾನು ಕೊಡ್ತೀನಿ ಅಂತ ಒಂದೇ ಮನಸ್ಸಿಂದ ಕೊಟ್ರು. ಪಾಪ. ಯಾವ ದೇಶದವ್ರು ಸರ್ ಅವರು? ಪ್ಯಾರಿಸ್ನವರು. ಪ್ಯಾರಿಸ್ ಅವರು. ಈಗಲೂ ಸಹ ಇಂಡಿಯಾಗೆ ಬಂದಾಗೆಲ್ಲ ನಾನು ಬಂದು ಮಾತಾಡ್ಸ್ಕೊ. ಈಗಲೂ ಪರಿಚಯ ಇದಾರಾ? ಈಗಲೂ ಪರಿಚಯ ಇದ್ದಾರೆ. ಅಲ್ಲಿಂದ ನಮ್ಮ SLV ಅನ್ನೋ ಬ್ರ್ಯಾಂಡ್ ಕ್ರಿಯೇಟ್ ಆಗಿದೆ. ಓಕೆ. ತುಂಬಾ ಚೆನ್ನಾಗೂ ನಡೀತಾ ಇದೆ. ನೀವು ಸ್ಟಾರ್ಟ್ ಮಾಡ್ಬೇಕಾದ್ರೆ ಯಾವ ತರ ರಿಸರ್ಚ್ ಮಾಡಿದ್ರಿ? ಮತ್ತೆ ಮೆಷಿನ್ ಎಲ್ಲಿ ಸಿಗುತ್ತೆ ಅಂತ ಸ್ಟಾರ್ಟ್ ಮಾಡಿದ್ರಿ? ಅಂದ್ರೆ ಏನಾದ್ರು ಚಿಕ್ಕದಾಗ ಶಾಪ್ ಇಟ್ಕೊಂಡು ನೀವು ಸ್ಟಾರ್ಟ್ ಮಾಡಿದ ಅದೊಂದ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಸರ್ ಏನಿಲ್ಲ, ನಾವು ಒಂದು ಚಿಕ್ಕ ಬೆಡ್ರೂಮ್ ಅಲ್ಲೇನೆ ನಮ್ಮ ತಂದೆ ನಮ್ಮ ಅಪ್ಪ ಅಮ್ಮ ಎಲ್ಲ ಅದೇ ಬೆಡ್ರೂಮ್ ಅಲ್ಲಿ ನಾವು ಸ್ಟಾರ್ಟಿಂಗ್ ಇದೇ ಮಿಷಿನ್ ಮಾಡ್ಕೊಂಡ್ವಿ. ಜಸ್ಟ್ ಒಂದು 6 months ನಮ್ಗೆ ಅವಾಗ ಏನು ಗೊತ್ತಾಗ್ಲಿಲ್ಲ, ಯಾರು ಒಂದ್ ಐಡಿಯಾನು ಕೊಡ್ತಾಯಿಲ್ಲ. 6 months ಆದ್ಮೇಲೆ 1 year 2 year ಆದ್ಮೇಲೆ ಅಲ್ಲಿ ತನಕ ಸ್ವಲ್ಪ ಕಷ್ಟನೇ ಇತ್ತು ನಮ್ಗೆ. 2 years ಆದ್ಮೇಲೆ ಡೇ ಬೈ ಡೇ ಬೆಳಿತಾನೆ ಇದೀವಿ ನಾವು. ಇದಕ್ಕೆಲ್ಲ ನಮ್ಮ ಮನೆಯವ್ರು ಆಗಿರ್ಬೋದು, ನಮ್ಮ ತಂದೆ ತಾಯಿ ಇರ್ಬೋದು, ಎಲ್ಲರ ಸಪೋರ್ಟ್ ಚೆನ್ನಾಗಿದೆ. ಏನೋ ಮಾಡ್ತಾ ಇದ್ದೇನೆ, ಪ್ಲೇಟ್ ಮಾಡ್ತಾ ಇದ್ದೇನೆ, ಎಲ್ಲರೂ ರೇಗಿಸ್ತಾ ಇದ್ರು. ಬಟ್ ಆದ್ರೂ ನಾನು ಅದ ಕುಗ್ಲಿಲ್ಲ, ಧೈರ್ಯವಾಗಿ ಮುನ್ನುಗ್ದೆ. ಅವಾಗ 22 ಇಯರ್ಸ್ ಬ್ಯಾಕ್ ಅಲ್ಲಿ ಈ ತರ ಜನರೇಷನ್ಸ್ ಇರಲಿಲ್ಲ. ಇವಾಗೇನೋ ಟ್ರೆಂಡಿಂಗ್ ಬಿಸ್ನೆಸ್ ಆಗೋಗ್ಬಿಟ್ಟಿದೆ ಇದು. ಪೇಪರ್ ಪೇಟ್ ಅಂದ್ರೆ ಟ್ರೆಂಡಿಂಗ್ ಬಿಸ್ನೆಸ್, ಎಲ್ಲ ಪ್ರತಿಯೊಂದು ಹೋಟೆಲ್ ಬೇಕು, ಎಲ್ಲರಿಗೂ ಬೇಕು. ಆ ಜನರೇಷನ್ ಅಲ್ಲಿ ಯಾರಿಗೂ ಗೊತ್ತಿರಲಿಲ್ಲ, ಪ್ಲೇಟ್ಸ್ ಅಂದ್ರೇನೆ ಕಮ್ಮಿ ಇತ್ತು. ಅವಾಗ ಧೈರ್ಯ ಮಾಡಿ ನುಗ್ಗಿದ್ದಕ್ಕೆ ಇವತ್ತೊಂದು ಹಂತ ತಲುಪಿದೀವಿ ಸರ್. ತುಂಬಾ ನಮ್ಮ ಲೆವೆಲ್ ತಲುಪ್ಕೊಂಡಿದೀವಿ ನಾವು. ಓಕೆ. ಈ ಒಂದು ಫ್ಯಾಕ್ಟರಿನಲ್ಲಿ ಎಷ್ಟು ಸ್ಟಾಫ್ ಇದೆ ಸರ್? ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಸರ್? ಎಲ್ಲ ಈಗ ಸದ್ಯಕ್ಕೆ ಈ ಡಿಪಾರ್ಟ್ಮೆಂಟ್ ಒಂದು 4 ಜನ ಇದ್ದೀವಿ ಸರ್ ನಮ್ಗೆ ಇದರಲ್ಲಿ. ಇನ್ನು ಬೇರೆ ಬೇರೆ ನಮ್ಮ ಹ್ಯಾಂಡ್ಸ್ ಅಲ್ಲಿ ಎಲ್ಲ ಒಂದು ಹೆಚ್ಚು ಕಮ್ಮಿ ಒಂದು 50-60 ಜನ ಮಾಡ್ತಾ ಇದ್ದಾರೆ ನಮ್ಗೆ. ಯಾವ ತರ ಮಿಷಿನ್ಸ್ ಗಳಿದಾವೆ ಸರ್? ಎಷ್ಟು ಡಿಫ್ರೆಂಟ್ ಟೈಪ್ಸ್ ಇದಾವೆ ಸರ್? ಎಕ್ಸ್ಪ್ಲೇನ್ ಮಾಡಿ ಸರ್. ನಮ್ಮ ಎಲ್ಲೇ ಸರ್ಚ್ ಮಾಡಿದ್ರೆ ಇದು ಕರ್ನಾಟಕಕ್ಕೆ ನಂಬರ್ 1 ಬ್ರ್ಯಾಂಡ್ ಸರ್. ಇದು ನಮ್ಮ SLV ಬಂದು ನಂಬರ್ 1 ಬ್ರ್ಯಾಂಡ್. ಏನಕ್ಕೆ ಅಂದ್ರೆ ನಮ್ಮ ಕ್ವಾಲಿಟಿನಲ್ಲಿ ಮಾತ್ರ ಕಾಂಪ್ರಮೈಸ್ ಆಗಿಲ್ಲ. ಇವಾಗ ಏನ್ ನೋಡ್ತಾ ಇದ್ರೆ ಈ ಮಿಷಿನ್ 22 ಇಯರ್ಸ್ ಬ್ಯಾಕ್ ಮಿಷಿನ್ ಇದು. ಇವಾಗ್ಲೂ ಗನ್ ನೋಡ್ದಂಗ್ ಓಡುತ್ತೆ, ಒಂದು ರಿಪೇರಿನೂ ಬಂದಿಲ್ಲ. 22 ಇಯರ್ಸ್ ಆಗಿದೆ. 22 ಇಯರ್ಸ್ ಇದಕ್ಕಾಗಿದೆ. ಓಕೆ. ಇವಾಗ ಇದು ಲೇಟೆಸ್ಟ್ ಮಾಡಲ್. ಇದನ್ನು ಅಷ್ಟೇ ಸೇಮ್ ಅವಾಗ ಏನ್ ಕ್ವಾಲಿಟಿ ಬಿಲ್ಡಪ್ ಮಾಡಿದ್ವು ಇನ್ನು ಹೆಚ್ಚಿನಾಗಿ ಮಾಡಿದ್ವಿ ಕ್ವಾಲಿಟಿ. ಇದು ನಿಮ್ಗೆ ಹೆವಿ ಕ್ವಾಲಿಟಿ ಇರುತ್ತೆ. ಬೇರೆಯವರೆಲ್ಲ ಇದಕ್ಕೆ ನೋಡಿ, ಇದೆಲ್ಲ ಅಲ್ಯೂಮಿನಿಯಂ ಪೈಪ್ ಕೊಡ್ತೀವಿ ನಾವು ಇದೆಲ್ಲ. ಓಕೆ.
ಪ್ಲಸ್ ಇದು ಹ್ಯಾಂಡಲ್ ಒಂದ್ಸಲ ಹ್ಯಾಂಡಲ್ ಆಪರೇಟ್ ಮಾಡಿದ್ರೆ ಇದು ಎದೊಳುತ್ತೆ ಓಕೆ ಅಟ್ ಎ ಟೈಮ್ ಒಬ್ಬರೇ ಮನುಷ್ಯ ಎರಡೂ ಆಪರೇಟ್ ಮಾಡ್ಕೊಂಡು ಹೋಗ್ಬೋದು. ಒಬ್ಬರೇ ವರ್ಕರ್ ಸಾಕು, ಬ್ರೇನ್ ಬೇಕಾಗಿಲ್ಲ. ಓಕೆ ಆಕ್ಚುಲಿ ತುಂಬಾ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ನಮ್ಮ ಕರ್ನಾಟಕದ ಜನತೆ ಎಲ್ಲ ತುಂಬಾ ಚೆನ್ನಾಗಿ ತಗೊಂಡು. ಓಕೆ, ಇದು ಒಂದು ಡಬಲ್ ಡೈ ಇರುವಂತ ಮೆಷಿನ್. ಹೌದು. ಸೊ ನಿಮ್ಮ ಹತ್ರ ಸಿಂಗಲ್ ಡೈ ಮೆಷಿನ್ ಸಿಗುತ್ತಾ? ಹೌದು ಸರ್, ಸಿಂಗಲ್ ಡೈ ಇದೆ. ಸಿಂಗಲ್ ಡೈ ಮೆಷಿನ್ ಬಗ್ಗೆ ಹೇಳ್ತಾ ಇದ್ರಿ, ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀರಾ ಸರ್? ಹೌದು ಸರ್, ಖಂಡಿತವಲ್ಲೂ ಸರ್. ನೋಡಿ, ಇದು ಸಿಂಗಲ್ ಡೈ ಮಿಷಿನ್. ಇದು ಅಷ್ಟೇ ಫುಲ್ಲಿ ಹೆವಿ ಕ್ವಾಲಿಟಿ ಇರುತ್ತೆ. ಇದೆಲ್ಲ ಅಲ್ಯೂಮಿನಿಯಂ ಪೈಪ್ ಇರುತ್ತೆ. ಓಕೆ, ನಿಮ್ಗೆಲ್ಲ ಇನ್ಬಿಲ್ಟ್ ಒಳಗಡೆ ಇರುತ್ತೆ. ಓಕೆ, ಯಾವುದೇ ಒಂದು ಪ್ರಾಬ್ಲಮ್ಸ್ ಏನಿಲ್ಲ, ಫುಲ್ಲಿ ಹೈ ಕ್ವಾಲಿಟಿ ಇರುತ್ತೆ. ಓಕೆ, ನೋಡಿ ಈ ಸಿಂಗಲ್ ಡೈ ಮಿಷಿನ್ ಅಲ್ಲಿ 6ನೇ ನಂಬರ್ ಇಂದ ಹಿಡಿದು ನೋಡಿ ಕಾಣಿಸ್ತಿದಿಲ್ಲ, 6, 7, 8 ಈ ತರ ಲೈನ್ ಮೈನ್ ಇರುತ್ತೆ. 6 to 16 ತನಕ ಹಾಕೊಬಹುದು ನಾವು. ಓಕೆ, 16 ತನಕ ನಾವು ಒಂದೇ ಮಿಷಿನ್ ಅಲ್ಲಿ ಹಾಕೊಂಡು ಹೋಗ್ಬಿಡ್ಬೋದು. ಸೊ ಇಷ್ಟು ಡೈ ಅಲ್ವಾ ಇದು ಸ್ವಲ್ಪ ಡಿಫ್ರೆಂಟ್ ಆಗಿ ಏನಿದು ಸರ್? ಇದು ಬಂದು ತಾಲಿ ಡೈ. ಇದು ಓಕೆ, ಅಂದ್ರೆ ಊಟದಲ್ಲೇ ಗ್ರೀನ್ ಲೀಫ್ ಬರುತ್ತೆ, ಇದನ್ನು ಸಹ ಮಾಡ್ಬೋದು. ಪ್ಲಸ್ ಇದು ನೋಡಿ, ಇದು ಬಂದು ಬೌಲ್ ಸಹ ಮಾಡ್ಕೊಂಡು ಹೋಗೋದು. ಸೊ ಇಲ್ಲಿ ನಾವು ಯಾವ ತರ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಲೇಟ್ಸ್ ಯಾವ ತರ ಮ್ಯಾನುಫ್ಯಾಕ್ಚರ್ ಮಾಡೋದು ಅದೊಂದು ಎಕ್ಸ್ಪ್ಲೈನ್ ಮಾಡಿ. ಸರಿ, ಎಲ್ಲಾ ವೆರೈಟೀಸು ಮಾಡ್ಬೋದು ಸರ್. ನೋಡಿ, ಇದು ಬಂದು ಸ್ಕ್ವೇರ್ ಪ್ಲೇಟ್ಸ್. ಓಕೆ, ಸ್ಕ್ವೇರ್ ಮಾಡ್ಬೋದು. ನೋಡಿ, ತರ ರೌಂಡ್ ಮಾಡ್ಬೋದು. ಓಕೆ ಓಕೆ, ನೆಕ್ಸ್ಟ್ ಇದು ಬಂದು ರಿಂಕಲ್ಸ್ ಅಂತಿವೆ. ಓಕೆ, ಇದು ರಿಂಕಲ್ಸ್. ಇದು ಎಲ್ಲಾ ಟೈಪು, ಎಲ್ಲಾ ಇದು ಎಷ್ಟು ತರ ಇದೆಯೋ ವೆರೈಟೀಸ್ ಎಲ್ಲ ಒಂದೇ ಮಿಷಿನ್ ಅಲ್ಲಿ ಮಾಡ್ಕೊಂಡು ಹೋಗ್ಬೋದು. ಒಂದೇ ಮಿಷಿನ್. ಅಂದ್ರೆ ನೋಡಿ, ಇದು ಬಟ್ ಅಂದ್ರೆ ನಾವು ಡೈ ಚೇಂಜ್ ಮಾಡ್ಬೇಕಾಗುತ್ತೆ ಅಲ್ವಾ? ಡೈಗಳು ಚೇಂಜ್ ಮಾಡ್ಕೊಬೇಕಾಗುತ್ತೆ. ಪ್ಲಸ್ ನೋಡಿ, ಇದರ ಬೌಲು ಸಹ ಮಾಡ್ಕೊಬಹುದು ನಾವು. ಓಕೆ, ಈ ಮೆಷಿನ್ ತಗೋಬೇಕಾದ್ರೆ ಏನಾದ್ರು ಲೋನ್ ಅವೈಲಬಿಲಿಟಿ ಇದೆಯಾ ಅಥವಾ ಸಬ್ಸಿಡಿ ಗೌರ್ಮೆಂಟ್ ಕಡೆಯಿಂದ ಸಬ್ಸಿಡಿ ಅವೈಲಬಲ್ ಇದೆಯಾ? ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಸರ್. ಯಾವ ತರ? ಹೌದು ಸರ್, ಈ ಮಿಷಿನ್ಸ್ಗೆ 100% ನಿಮ್ಗೆ ಲೋನ್ ಸಿಗುತ್ತೆ. ಓಕೆ, ವಿತ್ ಸಬ್ಸಿಡಿನೂ ಸಹ ಸಿಗುತ್ತೆ ಗೌರ್ಮೆಂಟ್ ಇಂದ. ಸಬ್ಸಿಡಿ ಎಷ್ಟು ಪರ್ಸೆಂಟೇಜ್ ಇದೆ ಸರ್ ಸಬ್ಸಿಡಿ? ಸರ್, ಸಬ್ಸಿಡಿ ಬಂದು 25 to 30% ತನಕ ಇದೆ. 25 to 30. ನಿಮ್ ಕಡೆಯಿಂದಾನೇ ಮಾಡಿಸ್ಕೊಡ್ತೀರಾ ಸಬ್ಸಿಡಿ ಅಥವಾ ನಾವು ಏನಾದ್ರು ಗೌರ್ಮೆಂಟ್ ಅಪ್ಲೈ ಮಾಡೋ ತರ ಏನಾದ್ರು ಫೆಸಿಲಿಟಿ? ಎರಡು ಆಪ್ಷನ್ಸ್ ಇದೆ ಸರ್. ಓಕೆ, ಸೊ ಮೆಷಿನ್ ತಗೊಂಡಾದ್ಮೇಲೆ ನಿಮ್ಮ ಹತ್ರ ನಾವು ಮೆಷಿನ್ ತಗೊಂಡಿರ್ತೀವಿ. ಸೊ ಏನಾರು ನಾವು ಪ್ರೊಡಕ್ಷನ್ ಮಾಡ್ಬೇಕಾದ್ರೆ ಮತ್ತೆ ಏನೋ ಸರ್ವಿಸ್ ಬಂತು, ಸೊ ಅದರಲ್ಲಿ ಯಾವ ತರ ಫೆಸಿಲಿಟಿ ಸರ್ ನಿಮ್ ಕಡೆಯಿಂದ? ಯಾವ ಫೆಸಿಲಿಟಿ ಸರ್? ನಮ್ ಕಡೆಯಿಂದನೇ ಆನ್ಲೈನ್ ಅಲ್ಲಿ ಸರ್ವಿಸ್ ಕೊಡ್ತೀವಿ ಸರ್ ಫಸ್ಟ್. ಓಕೆ, ಹಂಗೂ ಮೇಜರ್ ಸರ್ವಿಸ್ ಇದ್ರೆ ನಾವು ಕಂಪ್ಲೀಟ್ ಸರ್ವಿಸ್ ಮಾಡಿ ಕೊಟ್ಬಿಟ್ಟು ಬರ್ತೀವಿ. ಓಕೆ, ಸೊ ನಿಮ್ನ ನಾವು ಕಾಂಟ್ಯಾಕ್ಟ್ ಮಾಡುವಾಗ ಫೋನ್ ಕಾಂಟ್ಯಾಕ್ಟ್ ಮಾಡಿ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡ್ಬೇಕು ಸರ್ ಮೇನ್ ಆಗಿ. ಯಾಕಂದ್ರೆ ಬಿಸಿ ಇರ್ತೀವಿ, ಫೋನ್ ಪಿಕ್ ಮಾಡಕ್ಕಾಗಲ್ಲ ಅಂದ್ರೆ ಮೆಸೇಜ್ ಮಾಡ್ಬೋದು. ಓಕೆ, ಸೊ ರಾ ಮೆಟೀರಿಯಲ್ ನಮ್ ಕಡೆಯಿಂದ ಮಿಷಿನರೀಸ್ ಕೊಟ್ರೆ ಕಂಪ್ಲೀಟ್ಲಿ ನಾವು ಇದೆಲ್ಲ ನೋಡಿ, ಇದೆಲ್ಲ ಆಕ್ಸೆಸರೀಸ್ ಎಲ್ಲ ಫ್ರೀ ಆಗಿ ಕೊಡ್ತೀವಿ. ಓಕೆ ಓಕೆ, ಇದೆಲ್ಲ ಫ್ರೀ ಆಗೇ ಬರುತ್ತೆ. ಸರ್, ಇದು ಡೈ ನಾವು ಕಂಪ್ಲೀಟ್ ಆಗಿ ಮೆಷಿನ್ ತಗೋಬೇಕಾದ್ರೆ ನೀವು ಡೈ ಇನ್ಕ್ಲೂಡ್ ಆಗಿ ಕೊಡ್ತೀರಾ ಅಥವಾ ಡೈ ಸಪರೇಟ್ ಗೆ ನೀವು ಡೈಸ್ ಎಲ್ಲ ಸಪರೇಟ್ ಇರುತ್ತೆ? ಸಪರೇಟ್ ಇರುತ್ತಾ? ಸೊ ಅದಕ್ಕೆ ನಾವು ಸಪರೇಟ್ ಆಗಿ ಚಾರ್ಜ್ ಮಾಡ್ತೀರಾ? ರೀಸನಬಲ್ ಆಗಿರುತ್ತೆ. ಓಕೆ, ಸೊ 1 hour ಗೆ ಪ್ರೊಡಕ್ಷನ್ ಕೆಪಾಸಿಟಿ ಏನಿದೆ ಸರ್ ಈ ಮೆಷಿನ್? ಸರ್, ಇದು ನಿಮ್ಗೆ ಡಬಲ್ ಡೈ ನಲ್ಲಿ 1 hour ಗೆ ಏನಿಲ್ಲ ಅಂದ್ರೆ 3,000 ಪ್ರೊಡಕ್ಷನ್ಸ್ ಬರುತ್ತೆ ಸರ್. 3,000 ಬರುತ್ತೆ. ಓಕೆ, ಸೊ ಅದ್ರ ಇಷ್ಟು ಪ್ರೊಡಕ್ಷನ್ ಮಾಡೋದಕ್ಕೆ ಕರೆಂಟ್ ಯಾವ ತರ ಸರ್? ಸರ್, ಕರೆಂಟ್ ನಿಮ್ಗೆ ಮನೆ ಕರೆಂಟ್ ಯೂಸ್ ಆಗುತ್ತೆ. 1.5 ಕಿಲೋವಾಟ್ಸ್ ಇರಬೇಕಾಗುತ್ತೆ. 1.5 ಕಿಲೋವಾಟ್ಸ್. ಓಕೆ, ಅಂದ್ರೆ ಪರ್ ಡೇ ನಿಮ್ಗೆ 10 ರೂಪಾಯಿಂದ 20 ರೂಪಾಯಿ ಕರೆಂಟ್ ಬಿಲ್ ಅಷ್ಟೇ ಬರುತ್ತೆ. ವೇರಿ ಆಗುತ್ತೆ ಅನ್ಕೋತೀನಿ ಅಲ್ವಾ? ಸೊ ಡಬಲ್ ಡೈಗೆ ಸ್ವಲ್ಪ ಕರೆಂಟ್ ಪವರ್ ಜಾಸ್ತಿ ಇಳಿಯುತ್ತೆ. ಸಿಂಗಲ್ ಡೈಗೆ ಮೆಷಿನ್ ಇರೋದ್ರಿಂದ ಸ್ವಲ್ಪ ಕರೆಂಟ್ ಕಡಿಮೆ ಇಳಿಯುತ್ತೆ. ಓಕೆ, ಪರ್ ಅವರ್ಗೆ 3,000 ಪ್ಲೇಟ್ಸ್ ರೆಡಿ ಮಾಡಬಹುದು ಸರ್. ಓಕೆ, ಈ ಡಬಲ್ ಡೈ ನಲ್ಲಿ. ಓಕೆ, ಸಿಂಗಲ್ ಡೈ ನಲ್ಲಿ ಮಾಡ್ತೀನಿ ಅಂದ್ರೆ 1,500 ಪ್ಲೇಟ್ಸ್ ರೆಡಿ ಮಾಡಬಹುದು. ಓಕೆ, ಸೊ ಬೇಸ್ಡ್ ಆನ್ ಡಿಮ್ಯಾಂಡ್ ನಮ್ಗೆ ಯಾವ ಡಿಮ್ಯಾಂಡ್ ಇರುತ್ತೋ ಸೊ ನಾವು ಅವಾಗ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ಕೊಂಡು ಇನ್ವೆಂಟರಿ ಇಟ್ಕೊಂಡು ಮಾಡಬಹುದು. ಓಕೆ, ಸೊ ನಿಮ್ಮಲ್ಲಿ ಯಾವ ತರ ಸರ್ವಿಸ್ ಅವೈಲೇಬಲ್ ಇದೆ, ಕಂಪ್ಲೀಟ್ ಸರ್ವಿಸ್ ಅವೈಲೇಬಲ್ ಇದೆ, ಅದನ್ನ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಸರ್. ಓಕೆ ಸರ್, ನೋಡಿ, ಇವಾಗ ನಮ್ಮ ಹತ್ರ ಈ ಮಿಷಿನ್ಸ್ ತಗೊಂಡ್ರೆ ಕಂಪ್ಲೀಟ್ ಆಗಿ ನಾವು ನಿಮ್ಗೆ 2 ಡೈ ಫ್ರೀ ಆಗಿ ಕೊಡ್ತೀವಿ. ಓಕೆ, ಪ್ರೆಸೆಂಟ್ ಇವಾಗ ಪ್ಲಸ್ ಕಂಪ್ಲೀಟ್ ಇದಕ್ಕೆ ಆಕ್ಸೆಸರೀಸ್ ಎಲ್ಲ ಇರುತ್ತಲ್ಲ, ಈ ವೈರ್ ಆಗಿರ್ಬೋದು, ಪ್ಲಗ್ ಆಗಿರ್ಬೋದು, ಕಂಟ್ರೋಲ್ ಬಾಕ್ಸ್ ಆಗಿರ್ಬೋದು, ಇದೆಲ್ಲ ಕಂಪ್ಲೀಟ್ ಆಗಿ ನಿಮ್ಗೆ ಫ್ರೀ ಆಗಿ ಕೊಡ್ತಾ ಇದೀವಿ. ಪ್ಲಸ್ ಸರ್ವಿಸ್ ಅಂತ ಬಂದ್ರೆ ನಿಮ್ಗೆ ಮೇಂಟೆನೆನ್ಸ್ ಅಂತ ಬಂತಂದ್ರೆ ಇಯರ್ಲಿ ನಿಮ್ಗೆ ಯಾವ್ದು ಅಂತ ಹೆವಿ ಕಾಸ್ಟಿಂಗ್ ಮೇಜರ್ ಯಾವ್ದು ಬರಲ್ಲ. 1 ಲೀಟರ್ ಆಯಿಲ್ ಹಾಕೊಬೇಕಷ್ಟೇ. ಅದೊಂದ್ ಬಿಟ್ರೆ ನಿಮ್ಗೆ ಇನ್ಯಾವ್ದು ಹತ್ರ ಒಂದು ತೊಂದರೆ ಇರೋದಿಲ್ಲ. ಈಗ ನಮ್ಮ ಹತ್ರ ಮಿಷಿನ್ ಪರ್ಚೇಸ್ ಮಾಡಿದ್ಮೇಲೆ ಟ್ರೈನಿಂಗ್ ಸಹ ಫ್ರೀ ಆಗಿ ಕೊಡ್ತೀವಿ, ನಾವೇ ಕೊಡ್ತೀವಿ. ಓಕೆ, ಮತ್ತೆ ಮಾರ್ಕೆಟಿಂಗ್ ಯಾವ ತರ ಮಾಡೋದು ಏನು ಅಂತ ಎಲ್ಲ ಅನುಭವ ಹೇಳ್ಕೊಡ್ತೀವಿ. ಯಾವ ತರ ಮಾಡೋದು, ಎಷ್ಟು ಪ್ರಾಫಿಟ್ ಬರುತ್ತೆ, ಏನು ಯಾವ ತರ ಎಲ್ಲ ಕಂಪ್ಲೀಟ್ ಆಗಿ ಹೇಳ್ಕೊಡ್ತೀವಿ. ಸೊ ಮೆಟೀರಿಯಲ್ಸ್ ಎಲ್ಲ ನಿಮ್ ಕಡೆಯಿಂದನೇ ನಮ್ಮ ಕಡೆನೇ ಸಿಗುತ್ತೆ, A to Z ಸಿಗುತ್ತೆ. ಮೆಷಿನ್, ಡೈ ಪ್ಲಸ್ ಮೆಟೀರಿಯಲ್, ಸೊ ಇಷ್ಟು A to Z ಮೆಟೀರಿಯಲ್ಸ್ ಎಲ್ಲ ನಿಮ್ಮ ಹತ್ರನೇ ಸಿಗುತ್ತೆ. ಓಕೆ ಸರ್, ಪರ್ ಮಂತ್ ಎಷ್ಟು ನಾವು ಅರ್ನ್ ಮಾಡೋ ಸಾಧ್ಯತೆ ಇದೆ ಸರ್ ಈ ಬಿಸ್ನೆಸ್ ಅಲ್ಲಿ? ಸರ್, ಮಿನಿಮಮ್ ಅವರು ಕೆಪಾಸಿಟಿ ಮೇಲೆ ಹೋಗುತ್ತೆ ಸರ್. ಯಾಕಂದ್ರೆ ಈಗೆಲ್ಲ ಆನ್ಲೈನ್ ಅಲ್ಲಿ ಇರೋದ್ರಿಂದ ಪರ್ 1 lakh ತನಕ ಮಾಡ್ಬೋದು ಅಂತ ನಾನು ಹೇಳ್ತೀನಿ ಸರ್. 1 lakh ಕಣ್ಣು ಮುಚ್ಕೊಂಡು ಮಾಡ್ಬೋದು ಆರಾಮಾಗಿ. ಓಕೆ, ಮ್ಯಾಕ್ಸಿಮಮ್ ಅಥವಾ ನೀವ್ ಹೇಳ್ತಾ ಇರೋದು ಅಥವಾ ಆವರೇಜ್? ಸರ್, ಆವರೇಜ್ ಅಂತಿಲ್ಲ, ನಾನು ಹೇಳಿದ್ ಸ್ಟಾರ್ಟಿಂಗ್ ಅಲ್ಲಿಂದ ಮಾಡ್ಕೊಂಡು ಹೋಗ್ಬೋದು ಸರ್. 1 ಲಕ್ಷ ನೀವು ಎಷ್ಟು ಮಾಡ್ತೀರಾ, ಎಷ್ಟು ಕೆಪಾಸಿಟಿ ಇದೆ ಅಷ್ಟು ತನಕ ಮಾಡ್ಬೋದು. ಕಾಂಪಿಟೇಷನ್ ಯಾವ ತರ ಇದೆ ಸರ್ ಈ ಬಿಸ್ನೆಸ್ ಅಲ್ಲಿ? ಸರ್, ಎಲ್ಲಾ ಬಿಸ್ನೆಸ್ ಅಲ್ಲೂ ಕಾಂಪಿಟೇಷನ್ಸ್ ಇದ್ದೇ ಇರುತ್ತೆ. ಓಕೆ, ಆದ್ರೂ ಮಾರ್ಜಿನ್ ಮಾತ್ರ ಇನ್ನು ಸಿಕ್ಕೇ ಸಿಗುತ್ತೆ ಸರ್. ನಿಮ್ಗೆ 25 to 30% ಸಿಕ್ಕೇ ಸಿಗುತ್ತೆ. ಓಕೆ,
ಸರ್ ಈಗ ಮೆಷಿನ್ ಯಾವ ತರ ವರ್ಕ್ ಆಗುತ್ತೆ, ಪ್ರೊಡಕ್ಷನ್ ವರ್ಕ್ ಆಗುತ್ತೆ ಅದನ್ನ ಡೆಮೋ ತೋರಿಸ್ಕೊಡ್ತೀವಿ. ಓಕೆ ಸರ್, ನೋಡಿ ಸ್ಟಾರ್ಟಿಂಗ್ ಅಲ್ಲಿ ಈ ತರ ಶೀಟ್ಸ್ ಬರುತ್ತೆ. ಓಕೆ ಈ ಮಿಷಿನ್ ಅಲ್ಲಿ ಕಟಿಂಗ್ ಮಾಡ್ತೀವಿ. ಓಕೆ ಕಟಿಂಗ್ ಮಾಡಿದಾಗ ನೋಡಿ ಈ ತರ ಸರ್ಕಲ್ಸ್ ಬರುತ್ತೆ. ಓಕೆ ಸರ್ಕಲ್ಸ್ ನೆಕ್ಸ್ಟ್ ಈ ಮಿಷಿನ್ಸ್ ಬಂದಾಗ ಇದು ಯಾವ ತರ ಮಾಡೋದು ಅಂತ ತೋರಿಸ್ತೇವೆ ನೋಡಿ. ಓಕೆ ಓಕೆ, ಅಟ್ ಎ ಟೈಮ್ಗೆ ಎರಡು ಒಂದೇ ಸಲ ಪಂಚ್ ಆಗುತ್ತೆ. ನಾವು ವೆಯ್ಟ್ ಮಾಡೋದು ಏನು ಬೇಕಾಗಿಲ್ಲ. ನೆಕ್ಸ್ಟ್ ಕೌಂಟಿಂಗ್ ಮಾಡ್ಕೊಳ್ಳೋ ಅಷ್ಟು ಮಾಡಿ ಅದು ರೆಡಿ ಇರುತ್ತೆ. ಇಷ್ಟೇ, ಜಸ್ಟ್ ಆ್ಯಡ್ ಮಾಡೋದು, ಇದು ಮಾಡೋದು. ಇವ್ರು ನಮ್ಮ ಹತ್ರ ಜಗನ್ನಾಥ್ ಅಂತ ಇವರು ಬೆಂಗಳೂರಿನಲ್ಲಿ ಮಲ್ಲೇಶ್ವರಮಲ್ಲಿ ಇರೋದು. ರೆಗ್ಯುಲರ್ ನಮ್ಮ ಹತ್ರ ರಾ ಮೆಟೀರಿಯಲ್ಸ್ ತಗೊಳ್ತಾರೆ. ಎವ್ರಿವನ್, ನಾವು ರಾ ಮೆಟೀರಿಯಲ್ ರೆಗ್ಯುಲರ್ ಪರ್ಚೇಸ್ ಮಾಡ್ತಾ ಇರ್ತೀವಿ ಇವರಿಂದ ನಾವು. ಓಕೆ, ಸೊ ಅದಾದ್ಮೇಲೆ ನಮ್ ಕಣ್ಮುಂದೆನೆ ಕಟ್ ಮಾಡ್ಕೊಡ್ತಾರೆ. ಸೊ ಹಂಗಂತ ಏನು ಓಲ್ಡ್ ಸ್ಟಾಕ್ ಏನ್ ಕೊಡಲ್ಲ ಇವರು. ಸೊ ಆಮೇಲೆ ಯಾವಾಗ್ಲೂ ಅವೈಲೇಬಲ್ ಇರ್ತಾರೆ. ಮನೆ ಇಲ್ಲೇ ಅವೆನ್ಯೂ ರೋಡ್ ಹತ್ರ ಇರೋದು ಇವರು. ಸೊ ಒಂದ್ ಕಾಲ್ ಮಾಡಿದ ತಕ್ಷಣ ಯಾವ ತರ ಏನಿಲ್ಲ, ಬಂದು ವಾಪಸ್ ಹೋಗೋ ತರ ಏನಿಲ್ಲ. ಸೊ ಒಂದ್ ಕಾಲ್ ಇದ್ರೆ ಬಂದು ಅಂಗಡಿಗೆ ಬಂದು ನಮ್ಗೆ ಸ್ಯಾಟಿಸ್ಫೈ ಮಾಡ್ತಾರೆ, ನಮ್ಗೆ ಅದು ರಾ ಮೆಟೀರಿಯಲ್ ಎಲ್ಲ ಕೊಟ್ಟು. ಸೊ ನಮ್ಗೆ ತುಂಬಾ ಹ್ಯಾಪಿ ಇದೆ ಇವ್ರ ರಾ ಮೆಟೀರಿಯಲ್ಸ್ ಎಲ್ಲ, ಕ್ವಾಲಿಟಿನೂ ಚೆನ್ನಾಗಿದೆ. ಆಮೇಲೆ ರೀಸನಬಲ್ ಪ್ರೈಸ್. ಆಮೇಲೆ ಬಂದ್ಬಿಟ್ಟು ಸಿಟಿ ಒಳಗಡೆ ಇದೆ, ಎಲ್ಲ ಕನ್ವೀನಿಯಂಟ್ ಇದೆ, ಬಂದು ಪರ್ಚೇಸ್ ಮಾಡ್ಬೋದು ಎಲ್ಲರೂ. ಸೊ ಎಲ್ಲ ಸರ್ವಿಸು ಚೆನ್ನಾಗಿದೆ, ಮಷೀನ್ಸು ಎಲ್ಲ ಚೆನ್ನಾಗಿದೆ. ನಮ್ಮ ಕಡೆಯಿಂದ ಇವ್ರು ಮಿಷಿನ್ ಪರ್ಚೇಸ್ ಮಾಡಿದ್ದಾರೆ. ನಮ್ಮ ಮಿಷಿನ್ ಯಾವ ತರ ಇದೆ ಏನಿದೆ ಅಂತ ಇವ್ರು ಡೀಟೇಲ್ ಆಗಿ ಇವ್ರ ಅನುಭವ ಹೇಳ್ತಾರೆ. ಇವರು ಹೇಳಿ ಸರ್. ನನ್ನ ಹೆಸರು ಭವನೇಶ್ ಅಂತ, ನಾನು ಮಂಗಳೂರಿಂದ ಬಂದಿದ್ದೇನೆ. ನಾನು ರೀಸೆಂಟಾಗಿ ಇವ್ರ ಹತ್ರ ಈ ಥರ ಸಿಂಗಲ್ ಡೈ ಮಷಿನ್ ಪರ್ಚೇಸ್ ಮಾಡಿದ್ದೇನೆ. ಆಲ್ರೆಡಿ ಈಗ ಪ್ರೊಡಕ್ಷನ್ ಮಾಡ್ತಾ ಇದ್ದೇನೆ, ಬಟ್ ಈಸಿ ಹ್ಯಾಂಡಲ್ ಮಾಡ್ಬೋದು ಮಿಷಿನನ್ನು. ಮತ್ತು ಡೈಸ್, ರಾ ಮೆಟೀರಿಯಲ್ಸ್ ಎಲ್ಲ ಇವರೇ ಸಪ್ಲೈ ಮಾಡ್ತಿದ್ದಾರೆ ನನಗೆ. ಎನಿ ಟೈಮ್ ಹೇಗೆ ಆರ್ಡರ್ ಕೊಟ್ಟಾಗ ಎನಿ ಟೈಮ್ ನಮಗೆ ಒಂದು 3 ಡೇಸಲ್ಲಿ ಡೆಲಿವರಿ ಆಗುತ್ತೆ, ಪ್ರಾಬ್ಲಮ್ ಏನಿಲ್ಲ. ಸರ್ವಿಸ್ ಚೆನ್ನಾಗಿದೆ, ಮಿಷಿನ್ ಓಕೆ, ಮನೆಯಲ್ಲಿ ಯಾರಿಗೂ ಹ್ಯಾಂಡಲ್ ಮಾಡ್ಬೋದು. ಕೃಷಿ ಚಟುವಟಿಕೆ ಇದು ರೈತನ ವಾಹಿನಿ.